ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಸ್ಟಿಲ್ ಇನ್ ಎಕ್ಸ್ಪ್ಲೋರಿಂಗ್ ಮೈಸೂರು ವ್ಲಾಗಲ್ಲೇ ಇದ್ದೀನಿ. ಮೇ ಬಿ ಇದು ಲಾಸ್ಟ್ ವ್ಲಾಗ್ ಅಂತ ಅನಿಸುತ್ತೆ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಇದು ಸೆಂಟ್ ಫಿಲಾಮಿನಾ ಚರ್ಚ್. ಅನ್ಫಾರ್ಚುನೇಟ್ಲಿ ಇವತ್ತು ನಾನು ಒಬ್ಬಳೇ ಇದ್ದೀನಿ. ಯಾಕೆ ಅಂತ ಅಂದರೆ ನನ್ನ ಜೊತೆ ಸುತ್ತೋರೆಲ್ಲ ಸುಸ್ತಾಕೋಗ್ಬಿಟ್ಟಿದ್ರು ಚಾಮುಂಡಿ ಬೆಟ್ಟ ಹತ್ತಿ. ಅದಕ್ಕೆ ಇವತ್ತು ನಾನು ಒಬ್ಬಳೇ ಬಂದಿದ್ದೀನಿ ಸೆಂಟ್ ಫಿಲಾಮಿನಾ ಚರ್ಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಾನು ಇಷ್ಟಿಷ್ಟಲ್ಲಿ ಬಂದು ಉಳ್ಕೊಂಬಿಟ್ಟಿತ್ತು, ಹಾಗಾಗಿ ಮುಗಿಸೋಣ ಅಂತ ನಾನು ಒಬ್ಬಳೇ ಬಂದು ಇಂಟ್ರೋ ಕೊಟ್ಬಿಟ್ಟು ಒಳಗಡೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ಈ ಚರ್ಚಿನ ವಿಶೇಷತೆ ಏನು ಅಂತ ಹೇಳ್ಬಿಡ್ತೀನಿ. ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಗಾತಿಕ್ ಸ್ಟೈಲಲ್ಲಿ ಕಟ್ಟಿರೋಂತಹ ಚರ್ಚ್ ಅಂತೆ. ಗಾತಿಕ್ ಸ್ಟೈಲ್ ಅಂದರೆ ಅಲ್ಲಿ ಎಡ್ಜಸ್ಸಲ್ಲಿ ಚೂಪಿದೆ ನೋಡಿ, ಆ ಥರ ಶಾರ್ಪ್ಡ್ ಎಡ್ಜಸ್ ಇರೋಂಥದ್ದು, ದೊಡ್ಡ ದೊಡ್ಡ ಕಿಟಕಿಗಳಿರೋ ಅಂಥದ್ದು, ಇದನ್ನು ಗಾತಿಕ್ ಸ್ಟೈಲ್ ಅಂತ ಹೇಳಿ ಕರಿತೀವಿ. ಇದು ಯುರೋಪಿಯನ್ ಏನು ವಾಸ್ತುಶಿಲ್ಪ ಇದೆ ಅದರಲ್ಲೇ ಅತಿ ಹಳೆಯದಾದಂತಹ ಸ್ಟೈಲು, ಗಾತಿಕ್ ಸ್ಟೈಲು. ಆ ಇದರಲ್ಲಿ ಕಟ್ಟಿರುವಂಥ ಚರ್ಚಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡ ಚರ್ಚು ಸೆಂಟ್ ಫಿಲಾಮಿನಾ ಚರ್ಚು. ಹಾಗೂ ನನ್ನ ಫ್ರೆಂಡ್ಸು, ನನ್ನ ಕಲೀಗ್ಸ್ ಎಲ್ಲ ಇದರಲ್ಲಿ ಏನೂ ಇರಲ್ಲ, ಜಾಸ್ತಿ ಏನೂ ಇಲ್ಲ ಇದರಲ್ಲಿ, ಬರೀ ಹೋಗಿ ನೋಡ್ಕೊಬರೋದಷ್ಟೇ, ಬೇಡ ಅಂತ ಎಲ್ಲ ಹೇಳಿದ್ರು. ಬಟ್ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ, ನನಗೆ ಇದು ನೋಡಲೇಬೇಕು ಅಂತ ಅಂದ್ಕೊಂಡು ವೀಕ್ ಡೇಸಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ನೋಡೋಣ. ಇನ್ನೂ ಎಂಟ್ರೆನ್ಸ್ಗೂ ಹೋಗಿಲ್ಲ, ಇಲ್ಲೇ ಕುತ್ಕೊಂಡು ಇಂಟ್ರೋ ಕೊಡ್ತಾ ಇದ್ದೀನಿ. ನೋಡಿಕೊಂಡು ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಎಂಟ್ರಿ ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿದೆ. ಎಂಟ್ರಿ ಬ್ಯೂಟಿಫುಲ್. ಇಲ್ಲಿ ನೋಡಿ, ಇದಕ್ಕೆ ಫೌಂಡೇಶನ್ ಹಾಕಿರೋದು ನಮ್ಮ ಶ್ರೀ ಕೃಷ್ಣರಾಜ ಒಡೆಯರ್ ಬಹುದ್ದು 4 ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೆ. 28/10/1933. ಸ್ಲಿಪ್ಪರ್ ಬಿಟ್ಟು ಒಳಗೆ ಹೋಗಬೇಕು. 5 ರೂಪೀಸ್ ಪರ್ ಪೇರು. ಇಲ್ಲಿ ನೋಡಿ, ಏನೋ ಒಂದು ಸ್ಪೆಷಲ್ ನೋಡಿದೆ. ನಾವು ನಾರ್ಮಲಿ ಐ ಲವ್ ಬೆಂಗಳೂರು, ಐ ಲವ್ ಶಿವಮೊಗ್ಗ ನೋಡಿದ್ವಿ. ಇಲ್ಲಿ ನೋಡಿ ಹಾರ್ಟಿ ವೆಲ್ಕಮ್ ಮಾಡಿದ್ದಾರೆ. ಇದೇ ಫಸ್ಟ್ ನಾನು ಈ ಥರ ವೆಲ್ಕಮ್ ಮಾಡೋದ್ರಲ್ಲೂ ಇಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ನೋಡಿದ್ದು. ಬನ್ನಿ ಒಳಗಡೆ ಹೋಗೋಣ. ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕಾ? ಸ್ಲಿಪ್ಪರ್ ಬಿಡೋಕ್ಕೆ ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಮೇನ್ ಗೇಟಿಂದ ರೈಟ್ ಸೈಡಿಗೆ ಹೋದರೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಬಿಡ್ಬೋದು. ಇದು ಒಳಗಡೆ ಎಂಟ್ರಿ ಚರ್ಚ್ನ ಒಳಗಡೆ. ನಾನು ಮೈಕ್ ಹಾಕೊಂಡು ಹೋಗಿರಲಿಲ್ಲ, ನಾನಿಂದು ನ್ಯೂ ವ್ಲಾಗರ್ ಅಲ್ವಾ, ಅದಕ್ಕೆ ನನಗೆ ಮೈಕ್ ಹಾಕ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋದರೆ ಜನ ಒಂಥರ ನೋಡ್ತಾರೆ. ಇನ್ನೂ ನಮ್ಮ ಜನ ವ್ಲಾಗಿಂಗಿಗೆ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿಲ್ಲ ಅಲ್ಲ, ಅದಕ್ಕೆ ಅರ್ಧ ನಾನು ಹಾಕ್ಕೊಂಡು ಹೋಗಿರಲಿಲ್ಲ, ಹಂಗೆ ಹೋಗಿದ್ದೆ. ಸೊ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೋಗ್ತಿದ್ದಂಗೆ ಅದೇನು ಗಾತಿಕ್ ಸ್ಟೈಲಲ್ಲಿ ದೊಡ್ಡ ದೊಡ್ಡ ಕಮಾನುಗಳು ಅಂತಾರೆ, ಅದೇ ಥರನೇ ಇತ್ತು. ಜೀಸಸ್ ಹಾಕಿದ್ರು. ಆ್ಯಕ್ಚುಲಿ ವಿಗ್ರಹಕ್ಕೆ ಏನೋ ಫ್ರೆಂಚಿಂದ ಕೊಟ್ಟಿರೋ ಅಂಥದ್ದು ಏನೋ ಹಿಸ್ಟ್ರಿ ಇದೆ. ನಾನು ನೆಟ್ಟಲ್ಲಿ ನೋಡಿದೆ, ಬಟ್ ನನಗೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗಲಿಲ್ಲ. ಹಂಗೆ ಅದಕ್ಕೆ ನಿಮಗೂ ಹೇಳ್ತಾ ಇಲ್ಲ. ನಿಮಗೇನಾದರೂ ಗೊತ್ತಾಯಿತು ಅಂತ ಅಂದರೆ ನೀವೇ ನಮಗೆ ಹೇಳ್ಬಿಡಿ ಕಮೆಂಟ್ ಸೆಕ್ಷನಲ್ಲಿ. ಇದು ಒಂಥರ 3 ಪಾರ್ಟ್ಸ್ ಥರ, ಮೇನ್ ಹಾಲ್ ಥರ ಇದೆ. ಆಮೇಲೆ ಸೈಡಿಗೆ ಜೀಸಸ್ ಏನು ಸ್ಟೋರಿ ಇದೆ ಅದನ್ನೆಲ್ಲ ಬರೆದು ಈ ಥರ ಹಾಕಿದ್ದಾರೆ. ಆ್ಯಕ್ಚುಲಿ ನಮ್ಮ ಶಿವಮೊಗ್ಗದ ಮೇರಿ ಮ್ಯಾಕ್ಯುಲೇಟ್ ಚರ್ಚಲ್ಲೂ ಕೂಡ ಈ ಥರನೇ ಜೀಸಸ್ ಹಿಸ್ಟ್ರಿ ಹಾಕಿಟ್ಟಿದ್ದಾರೆ. ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಫುಲ್ಲು ರೇಡಿಯೇಷನಿಂದ ಕೂಡಿದೆ. ಮೇನ್ ಇದ್ರ ಕೆಳಗಡೆನೆ ಅಲ್ಲಿ ನೋಡಿ, ಅದು ಸುರಂಗಕ್ಕೆ ದಾರಿ ಅಂತ ಅಂದ್ಬಿಟ್ಟು ಒಂದಿದೆ. ಅದಕ್ಕೆ ಅಲ್ಲೇನಿದೆ ಅಂತ ನೋಡೋಕ್ಕೆ ಹೋದೆ. ಆ ಚರ್ಚ್ ಒಳಗಡೆಯಿಂದನೇ ಎಂಟ್ರಿ ಇದೆ, ಜೊತೆಗೆ ಇದು ಎಕ್ಸಿಟ್ ಆಗೋಕ್ಕೂ ಕೂಡ ದಾರಿ. ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಅಲ್ಲಿ ಹೋಗ್ತಿದ್ದಂಗೆ ನನಗೆ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಒಂದು ವಿಗ್ರಹದ್ದು ಲೈಕ್ ನನಗೆ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನನಗಷ್ಟು ಕ್ರಿಶ್ಚಿಯಾನಿಟಿ ಐಡಿಯಾ ಇಲ್ಲ. ಆ ಥರ ಮಲಗಿದ ರೂಪದಲ್ಲಿತ್ತು. ಅದ್ರ ಬಗ್ಗೆ ಏನಾದರೂ ಬರೆದಿದ್ದಾರೆ ಓದೋಣ ಅಂತಲೂ ಅಂದ್ಕೊಂಡೆ, ಬಟ್ ಅದ್ರ ಬಗ್ಗೆ ಏನೂ ಬರೆದಿರೋದಿಲ್ಲ. ಆಮೇಲೆ ಇನ್ನೊಂದು ಇಲ್ಲಿ ಕೆಳಗಡೆ ಇನ್ನೊಂದು ವಿಗ್ರಹ ಕೂರಿಸಿ ಅಲ್ಲಿ ದೇವ್ರ ಹತ್ರ ನಾವು ಬೇಡ್ಕೊಂಡು ಕಾಣಿಕೆ ಹಾಕಿದ್ರೆ ನಾವು ಅಂದ್ಕೊಂಡಿರೋದಾಗುತ್ತೆ ಅಂತ. ನಾವು ಹಾಕೋ ದುಡ್ಡೆಲ್ಲ ಅಲ್ಲಿ ದೇವ್ರ ಹತ್ರ ಏನಿದೆಯಲ್ಲ ಅಲ್ಲಿ ಹೋಗ್ತಿತ್ತು. ಇದೊಂದು ನಾವೇನಾದರೂ ಆಸೆ ಪಟ್ಟರೆ ಅದು ಆಗ ಅಂಥದ್ದು. ಅದಕ್ಕೆ ಈ ಥರ ಹಾಕ್ಬೇಕು. ಆಮೇಲೆ 2 ಸೈಡಲ್ಲಿ ಈ ಥರ ಉಂಡಿಗಳಿಟ್ಟಿದ್ರು. ಇಲ್ಲಿ ಮಲಗಿರೋದು ಅಂತ ರೂಪ ಇತ್ತು. ಗೋಡೆ ಮೇಲೆ ಬರೆಯಬೇಡಿ ಅಂತ ನಮಗೆ ಹೇಳಿದ್ರು, ಬಟ್ ಬರೆಯೋಕ್ಕಲ್ಲಿ ಜಾಗನೇ ಇರಲಿಲ್ಲ. ಎಲ್ಲ ಕಡೆನೂ ಅವ್ರು ಬರ್ತಿದ್ರು. ನನಗಂತ ಮಟ್ಟಿಗೆ ಇದು ಯಾರ್ಯಾರು ಫಂಡ್ ಕೊಟ್ಟಿದ್ದಾರೆ ಅವ್ರ ಹೆಸರು ಬರ್ತಿದ್ದಾರೆ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಬ್ರಿಟಿಷರು ನೀವೇನೋ ಇತ್ತು. ಯಾಕೆಂದರೆ ಆವಾಗ ಇದು ಸ್ಟಾರ್ಟ್ ಆದಾಗ ಬ್ರಿಟಿಷ್ ಪೀಪಲ್ ಇನ್ನೂ ಇದ್ದಿದ್ದರಿಂದ ಅವರು ಚರ್ಚ್ಗೋಸ್ಕರ ದೇಣಿಗೆ ಕೊಟ್ಟಿದ್ರು ಅನ್ಸುತ್ತೆ.
ಹಾಗಾಗಿ ಅವ್ರ ಹೆಸರುಗಳೇ ಇದ್ದು. ಇನ್ನೊಂದು ಸ್ವಲ್ಪ ಎಕ್ಸಿಟಿಗೆ ಬಂದಾಗ ಇದು ಬಂದು ಯೇಸು ಕ್ರಿಸ್ತ ಮಲಗಿರೋ ಅಂತ ಒಂದು ಮೂರ್ತಿ ಹಾಕೊಂಡಿದ್ರು. ಹಾಕೊಂಡಾದ್ಮೇಲೆ ನಾವು ಮುಂದೆ ಎಕ್ಸಿಟ್ ದಾರಿ ಸ್ಟೆಪ್ಸ್ ಇದ್ದು. ಸೊ ಈ ಸ್ಟೆಪ್ಸ್ನ ಹತ್ಕೊಂಡು ಬಂದರೆ ನಾವು ಚರ್ಚ್ನ ಲೆಫ್ಟ್ ಸೈಡಿಗೆ ಬರ್ತಿದ್ವಿ. ಅಂದರೆ ಚರ್ಚಿಂದ ಎಕ್ಸಿಟ್ ಇದೆ. ಚರ್ಚ್ನ ಲೆಫ್ಟ್ ಸೈಡಿಗೆ ಬಿಟ್ಟಿದ್ವಿ. ಬಟ್ ನನಗೆ ಇದು ಎಕ್ಸಿಟ್ ಆಗುತ್ತೆ ಅನ್ನೋ ಐಡಿಯಾನೇ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮತ್ತೆ ಚರ್ಚ್ ಒಳಗಡೆ ಎಂಟ್ರಿ ತಗೊಂಡೆ. ಯಾಕೆಂದರೆ ಸ್ವಲ್ಪ ನೋಡಬೇಕಿತ್ತು, ಏನೂ ನೋಡೇ ಇರಲಿಲ್ಲ. ಸುಮ್ಮನೆ ಏನಿದೆ ಅಂತ ಬಂದೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಪ್ರೇಯರ್ ಮಾಡೋ ಅಂಥದ್ದಿದೆ. ಮತ್ತೆ ಫ್ರಂಟಿಂದ ಬಂದು ಚರ್ಚ್ನ ರೈಟ್ ಸೈಡಿಗೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗೋಕೆ ಅಲ್ಲೇ ಇತ್ತು. ಅದಕ್ಕೆ ಚರ್ಚ್ನ ರೈಟ್ ಸೈಡಲ್ಲಿ ಏನಿದೆ ನೋಡೋಣ ಅಂತ ಅಂದ್ಕೊಂಡು ಹೋದೆ. ರೈಟ್ ಸೈಡಲ್ಲಿರೋ ಸ್ಪೇಸ್ಗಿಂತಲೇ ಈಚೆ ಸೈಡಿಂದ ಚರ್ಚ್ ನೋಡ್ಬೋದು ಅಷ್ಟೇ. ಇದೆಲ್ಲ ಏನು ದೊಡ್ಡ ದೊಡ್ಡ ಕಿಟಕಿಗಳಿದ್ದಾವೆ, ಅದನ್ನು ನೋಡ್ಬೋದು. ಈ ಕಡೆನೂ ಎಂಟ್ರೆನ್ಸ್ ಡೋರ್ ಥರ ಇದೆ, ಬಟ್ ಬ್ಲಾಕ್ ಮಾಡಿಬಿಟ್ಟಿದೆ ಅನ್ಕೋತೀನಿ. ಪ್ರೇಯರ್ ಟೈಮಲ್ಲಿ ಮಾತ್ರ ಬಿಡ್ತಾರೆ ಅನ್ಕೋತೀನಿ. ರೆಗ್ಯುಲರ್ ವೀಕ್ ಡೇ ಆಗಿರೋದ್ರಿಂದ ಅಲ್ಲೆಲ್ಲ ಅಲೋ ಇರಲಿಲ್ಲ. ಮತ್ತೆ ಬ್ಯಾಕ್ ಸೈಡಿಂದ ಹೋದರೆ ಇದು ಸುರಂಗಕ್ಕೆ ದಾರಿನ, ಸುರಂಗದಿಂದ ಬಂದವಲ್ಲ ಅದಕ್ಕೆ ಇದೇ ದಾರಿ ಅಂತ ತೋರಿಸುತ್ತೆ. ಇದು ಬ್ಯಾಕ್ ಸೈಡಿಂದ ಚರ್ಚ್. ಯಾವ ಕಡೆಯಿಂದ ನೋಡಿದ್ರು ಅದ್ಭುತವಾಗಿದೆ. ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಅದಕ್ಕೆಲ್ಲ ಪಬ್ಲಿಕ್ಕಿಗೆ ಆಕ್ಸೆಸ್ ಇಲ್ಲ ಅನ್ಕೋತೀನಿ. ನನಗೆ ಐಡಿಯಾ ಇರಲಿಲ್ಲ. ಅಲ್ಲಿ ಯಾರು ಕೇಳೋಕ್ಕೂ ಏನಿರಲಿಲ್ಲ. ಇಲ್ಲೊಂದು ಸ್ಟೆಪ್ಸ್ ಥರ ಇದೆ, ಬಟ್ ಅದಕ್ಕೆಲ್ಲ ನಮ್ಗೆ ಅಲೋ ಇಲ್ಲ. ಇದು ಬ್ಯಾಕ್ ಸೈಡ್ ಆಫ್ ದಿ ಚರ್ಚ್. ನೆಕ್ಸ್ಟ್ ಅದೇನೋ ಸುರಂಗದಿಂದ ಆಚೆ ಬಂದ್ವಲ್ಲ ಅದೇ ಎಂಟ್ರಿಗೆ ಕನೆಕ್ಟ್ ಆಗ್ತೀವಿ ಬ್ಯಾಕ್ ಸೈಡಿಂದ. ಅದ್ರ ಪಕ್ಕದಲ್ಲಿ ಚರ್ಚ್ನ ಲೆಫ್ಟ್ ಸೈಡಿಗೆ ಕಾಣಿಸೋವಂಥ ವ್ಯೂ ಇದು. ಇಲ್ಲೇನೇ ನಮ್ಮ ಫೇವ್ರೇಟ್ ಇರ್ತಾವಲ್ಲ ಫೋಟೋ ಬೂತ್. ಐ ಲವ್ ಮೈಸೂರು, ಐ ಲವ್ ಸೆಂಟ್ ಫಿನಾಮಿನಾ ಚರ್ಚು, ಈ ಥರ ಎಲ್ಲ ಇತ್ತು.